ರಕ್ಷಿತ್ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು. ಕೆಲವೊಬ್ರು ಇಲ್ಲಿ ನಮ್ಮ ಜೊತೆ ಮಾತಾಡ್ತಾರೆ, ಮಾತಾಡಲ್ಲ, ಮತ್ತಿಲ್ಲಿ ಟೈಮ್ ಅಂತ ಬಂದಾಗ ಚೇಂಜ್ ಆಗಲೇಬೇಕಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಇದ್ರ ಜೊತೆ ಇನ್ನೊಂದೇನಪ್ಪಾ ಅಂತಂದ್ರೆ ಕೆಲವೊಬ್ರು ಚೇಂಜ್ ಆಗ್ತಾ ಇದಾರೆ. ರಘು ಅವರು ಕೂಡ ಚೇಂಜ್ ಆಗಿದ್ದಾರೆ, ಅಶ್ವಿನಿ ಅವರು ಕೂಡ ಇಲ್ಲಿ ಚೇಂಜ್ ಆಗಿದ್ದಾರೆ. ಅದು ಎದ್ದು ಕಾಣಿಸ್ತದೆ. ಆಲ್ಮೋಸ್ಟ್ ಗಿಲ್ಲಿ ಅವ್ರ ಜೊತೆ ಯಾರ್ಯಾರು ಚೆನ್ನಾಗಿದ್ರು ಇವಾಗ ಅವ್ರವ್ರು ಚೆನ್ನಾಗಿಲ್ಲ. ರಘು ಅವ್ರು ತಗೊಳ್ಳಿ, ಅವರು ಫಸ್ಟಿಗೆ ಬಂದಾಗ ಯಾವ ರೀತಿ ಮಾತಾಡ್ತಿದ್ರು, ಯಾವ ರೀತಿ ಇರ್ತಿದ್ರು ಅಂತ ಅಂದ್ಬಿಟ್ಟು ಈಗ ಕೇಳಿದ್ರೆ ಅದು ನನ್ನ ಇಷ್ಟ, ನನಗೆ ಇಷ್ಟ ಆಗ್ಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಗಿಲ್ಲಿಯವ್ರು ಏನಪ್ಪ ಹೇಳ್ತಾರೆ ಅಂತಂದ್ರೆ ಅಣ್ಣನನ್ನ ಎಷ್ಟೇ ಬಿಟ್ಟರು ಕೂಡ ನಾನ್ ಬಿಡಲ್ಲ ಅಣ್ಣನ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಅದು ಒಳ್ಳೆ ಫ್ರೆಂಡ್ಶಿಪ್ ಅಂತಂದ್ರೆ ಬಿಟ್ಕೊಟ್ಬಿಟ್ಟು ಮಾತಾಡ್ಲಿಲ್ಲ. ರಘು ಅವ್ರು ಇಲ್ಲಿ ಬಿಟ್ಕೊಟ್ರು ಕೂಡ ಇಲ್ಲಿ ಗಿಲ್ಲಿ ಅವರು ರಘು ಅವ್ರನ್ನ ಬಿಟ್ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಗಿಲ್ಲಿ ಅವ್ರದ್ದು ಏನ್ ಮೈನಸ್ ಆಗ್ತದೆ ಅಂತಂದ್ರೆ ಇದೇ ಒಂದು ವಿಚಾರ ಇಲ್ಲಿ ಸಿಕ್ಕಾಪಟ್ಟೆ ಮೈನಸ್ ಆಗ್ತದೆ. ಇಲ್ಲಿ ಅವ್ರು ಬೇಡ ಅಂದ್ರೂ ಕೂಡ ಇಲ್ಲ ಅವ್ರು ನನಗೆ ಬೇಕು ಅಂತ ಅಂದ್ಬಿಟ್ಟು ಇವರು ಪ್ರೀತಿ ಹಂಚಕ್ ಹೋಗ್ತಾ ಇದಾರಲ್ಲ, ಆ ಒಂದು ಪ್ರೀತಿನೇ ಅವ್ರಿಗೆ ಮುಳು ಆಗ್ತದೆ. ಸ್ವಲ್ಪ ಈ ಒಂದು ಪ್ರೀತಿನ ಸ್ವಲ್ಪ ಬದಿಗಿಟ್ರೆ ಒಂದು ಗೆಲ್ಲೋ ಕಡೆ ಜಾಸ್ತಿ ಇಲ್ಲಿ ಅವರು ಗಮನ ಹರಿಸಬೇಕಾಗಿದೆ. ಹೌದು, ಗಮನ ಹರಿಸಿದ್ದಾರೆ, ಬಟ್ ಈ ಒಂದು ವಿಚಾರ ಏನಿದೆ ಅವ್ನು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ಕೂಡ ಇಲ್ಲ, ಅವ್ರು ನನ್ನ ಇಷ್ಟ ಪಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ಇಷ್ಟ ಪಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಸ್ವಲ್ಪ ಈ ತರ ಒಂದು ಫ್ರೆಂಡ್ಶಿಪ್ ಇಂದ ದೂರ ಇದ್ರೆ ಗಿಲ್ಲಿಯವರೆಗೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ವೀಕ್ಷಕರ, ಈ ವಿಚಾರದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಕಾವ್ಯ ಅವ್ರಿಗೆ ಲೆಟರ್ ಬಂದಿರುತ್ತೆ. ಇಲ್ಲಿ ಕೇಳೋದೇನಪ್ಪ ಅಂತಂದ್ರೆ ಕಾವ್ಯ ಅವ್ರಿಗೆ ಗಿಲ್ಲಿ ಫ್ರೆಂಡ್ಶಿಪ್ ಅನ್ಕಂಫರ್ಟೇಬಲ್ ಆಗ್ತಿದ್ಯಾ ಅಂತ ಬಿಟ್ಟು ಇಲ್ಲಿ ಕಾವ್ಯ ಅವರು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸ್ವಲ್ಪ ಕೆಲವೊಂದು ಜಾಗದಲ್ಲಿ ಅವರು ಕೂಡ ಇರಿಟೇಷನ್ ಆಗಿದ್ದಾರೆ. ಇಲ್ಲಿ ಕೇಳ್ತಿರೋದೇನಪ್ಪ ಅಂತಂದ್ರೆ ಕಾವ್ಯ ಅವರ ಆಟಕ್ಕೆ ಇಲ್ಲಿ ಗಿಲ್ಲಿ ಅವರಿಂದ ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಇಲ್ಲಿ ಕೇಳ್ತಿರೋದು. ಇಲ್ಲಿ ಗಿಲ್ಲಿ ಅವ್ರಿಗೆ ಕಾವ್ಯ ಅವರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಕೇಳ್ತಲ್ಲ ಯಾರು ಕೂಡ. ಇಲ್ಲಿ ಲೆಟರ್ ಬಂದಿರೋದೇನಪ್ಪ ಅಂತಂದ್ರೆ ಗಿಲ್ಲಿ ಅವರಿಂದ ಕಾವ್ಯ ಅವರ ಆಟಕ್ಕೆ ತೊಂದರೆ ಆಗ್ತದೆ, ಅವರೇನಾದ್ರೂ ಬೇಗ ಹೊರಗಡೆ ಬರ್ತಾರೆ ಅನ್ನೋ ರೀತಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದು. ಹೌದು, ಕೆಲವೊಂದ್ಸತಿ ಹಿಂಟ್ ಕೊಟ್ಟಾಗ ಅದನ್ನ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ಒಂದು ಪೇರ್ನ ಇಷ್ಟ ಪಡ್ತಾರೆ, ಯಾರು ಕೂಡ ಇಲ್ಲ ಅಂತ ಇಲ್ಲಿ ಹೇಳಲ್ಲ. ಅಂದ್ರೆ ಇವಾಗ ರಾಶಿಕಾ ಅವ್ರದ್ದು ಮತ್ತೆ ಇಲ್ಲಿ ಸೂರಜ್ ಅವ್ರದ್ದು ಒಂದು ಪೇರು, ಮತ್ತೆ ಇಲ್ಲಿ ರಘು ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು ಒಂದು ಬಾಂಡಿಂಗ್ ಇರ್ಬೋದು. ಈ ರೀತಿಯಾದ ಒಂದು ಫ್ರೆಂಡ್ಶಿಪ್ ಬಾಂಡಿಂಗು ನೋಡ್ತಾ ಹೋಗ್ತಿದ್ರೆ